ಹಿಜಾಬ್ ಕುರಿತಾಗಿ ಹೋರಾಟವನ್ನು ನಡೆಸಿದ ಮಸ್ಕಾನ್ ಅವರಿಗೆ ಹಣದ ಪೂರೈಕೆಯನ್ನ ಯಾರು ಮಾಡ್ತಾ ಇದ್ದಾರೆ ಗೊತ್ತಾ? ಮಸ್ಕಾನ್ಗೆ ಅಲ್ ಖೈದಾ ಸಂಘಟನೆ ಹಣದ ಬೆಂಬಲವನ್ನ ಕೊಡ್ತಾ ಇದೆ ಅಂತ ಕಲ್ಲಡ್ಕ ಪ್ರಭಾಕರ್ ಅವರು ಆರೋಪಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಿಜಾಬ್ ಹೋರಾಟಗಾರ್ತಿ ಮುಸ್ಕಾನ್ಗೆ ಅಲ್ ಖೈದಾ ಸಂಪರ್ಕ ಇದೆ, ಅಲ್ ಖೈದಾ ಅವರಿಗೆ ಹಣದ ಬೆಂಬಲವನ್ನ ಕೊಡ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬಳಿ ಯಾವ ರೀತಿಯ ಮಾಹಿತಿಗಳಿದೆಯೋ ಗೊತ್ತಿಲ್ಲ. ಆದರೆ ಹೋರಾಟಗಾರ್ತಿ ಮುಸ್ಕಾನ್ಗೆ ಅಲ್ ಖೈದಾ ಬೆಂಬಲ ಇರುವುದಂತೂ ನಿಶ್ಚಿತ. ಅಲ್ ಖೈದಾ ಹಣದ ಬೆಂಬಲವನ್ನು ಆಕೆಗೆ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಆರೋಪಿಸಿದ್ದಾರೆ. ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬರ್, ಇಲ್ಲರ ಮಸೀದಿಯಲ್ಲಿ ಹೇಳ್ಬೇಕು. ಈ ದೇಶದಲ್ಲಿ ಹೇಳ್ಬೇಕಾಗಿರುವಂತದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರುವಂತದ್ದು ಈ ದೇಶದಲ್ಲಿ. ನೆನ್ಬಿಟ್ಕೊಂಡು ಅಂತ ಪವಿತ್ರವಾದಂತ ಭೂಮಿ ಇದು, ರಾಜ ಮಹಾರಾಜರು ಆಳಿದಂತ ಭೂಮಿ. ಅನೇಕ ಲಿಂಗಾಯತ ಮಠಗಳಿದೆ, ಗೌಡ ಸಂಸ್ಥಾನಗಳಿದೆ, ಭಾರಿ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಿದವರಿದ್ದಾರೆ. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕಾನ್ ಮಾಡ್ತೀರಾ ನೀವು? ನೀವು ಮುಸ್ಕಾನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗಿಲ್ಲ. ನೀವು ಈ ದೇಶದಲ್ಲಿ ಇರ್ಬೇಕಾದ್ರೆ ಎಲ್ಲರಾಗಿ ಇರಬೇಕು. ನೀವು ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ, ಆ ಹೆಣ್ಣು ಮಗಳಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು, ಮೊತ್ತ ಮೊದಲು ಕೊಟ್ಟಿರುವಂತದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವರಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು, ಹಣವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ. ಎಚ್ಚರಿಕೆಯಿಂದ ಇರ್ಬೇಕು ನೀವು. ಅಲ್ ಖೈದಾ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಬಿತ್ತುತ್ತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ.